ನೈನೇ ಬಿಗ್ ಬ್ರೇಕಿಂಗ್ ನ್ಯೂಸ್ ನಲ್ಲಿ ಈಗ ಮೊದಲ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅದು ಮಂಗಳೂರಿಂದ ಬಂದಿರುವಂತ ಸುದ್ದಿ. ಮಂಗಳೂರಲ್ಲಿ ಮತ್ತೊಂದು ನೈತಿಕ ಪೊಲೀಸ್ಗಿರಿ ಪ್ರಕರಣ ವರದಿಯಾಗಿದೆ. ನೈತಿಕ ಪೊಲೀಸ್ಗಿರಿ ಪ್ರಕರಣಗಳಂತೂ ಹೆಚ್ಚಿನದಾಗಿ ನಡೀತಾ ಇರುವಂಥದ್ದು ಈ ಕರಾವಳಿ ಭಾಗದಲ್ಲಿ. ಪ್ರತಿಷ್ಠಿತ ಕಾಲೇಜಿನ ವಿದ್ಯಾರ್ಥಿಯ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಪಣಂಬೂರು ಬೀಚ್ಗೆ ತೆರಳಿದಾಗ ಈ ಘಟನೆ ನಡೆದಿರುವಂಥದ್ದು. ಬೀಚ್ಗೆ ತೆರಳಿದಂತ 4 ವಿದ್ಯಾರ್ಥಿನಿಯರು, 2 ವಿದ್ಯಾರ್ಥಿಗಳು, ಅನ್ಯ ಕೋಮಿನ ವಿದ್ಯಾರ್ಥಿಗಳ ಜೊತೆ ಹೋಗಿದ್ದಂತ ವಿದ್ಯಾರ್ಥಿಗಳನ್ನ ಬೈಕ್ನಲ್ಲಿ ಹಿಂಬಾಲಿಸಿ ಬೀಚ್ ಬಳಿ ಹಲ್ಲೆಯನ್ನ ಮಾಡಲಾಗಿದೆ. ನೈತಿಕ ಪೊಲೀಸ್ಗಿರಿಯನ್ನ ನಡೆಸಲಾಗಿದೆ. ಹಲ್ಲೆಗೊಳಗಾದಂತ ಮೊಹಮ್ಮದ್ ಹಫೀಜ್ ಉರ್ವಾ ಠಾಣೆಗೆ ದೂರನ್ನ ಕೊಟ್ಟಿರುವಂಥದ್ದು. ಆಂಟಿ ಕಮ್ಯುನಲ್ ವಿಂಗ್ನಿಂದ ಪ್ರಕರಣದ ತನಿಖೆಯನ್ನ ಮಾಡಲಾಗ್ತಾ ಇದೆ. ಕೋಮು ನಿಗ್ರಹ ದಳದಿಂದ ಆರೋಪಿಗಳಿಗೆ ಈಗ ಶೋಧವನ್ನ ಮಾಡಲಾಗ್ತಾ ಇದೆ. ಯಾರು ಹಲ್ಲೆ ಮಾಡಿದ್ದು, ಯಾವ ಕಾರಣಕ್ಕೆ ಹಲ್ಲೆ ಮಾಡಿದ್ದು, ಇದು ಅಂದ್ರೆ ಅನ್ಯ ಕೋಮಿನ ಯುವತಿ ಜೊತೆ ಹೋಗ್ತಾ ಇದ್ದ ಅನ್ನುವ ಕಾರಣಕ್ಕೆ ಹಲ್ಲೆಯನ್ನ ಮಾಡಲಾಗಿದೆಯಾ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಅನ್ನುವಂಥ ನಿಟ್ಟಿನಲ್ಲಿ ತನಿಖೆಯನ್ನ ಈಗ ಮಾಡಲಾಗ್ತದೆ. ಪೊಲೀಸರು ಆರೋಪಿಗಳಿಗೋಸ್ಕರ ಬಲೆಯನ್ನ ಬೀಸಿದ್ದಾರೆ. ಇದು ಮಂಗಳೂರಿನಲ್ಲಿ ನಡೆದಿರುವಂತ ಘಟನೆ. ಆಂಟಿ ಕಮ್ಯುನಲ್ ವಿಂಗ್ ಅಂತ ಅಲ್ಲಿ ರಚನೆ ಮಾಡಲಾಗಿರುವಂಥದ್ದು. ಈಗ ಆಂಟಿ ಕಮ್ಯುನಲ್ ವಿಂಗ್ನವರು ಈ ಪ್ರಕರಣವನ್ನ ಅಂದ್ರೆ ದೂರು ದಾಖಲಾಗ್ತಾ ಇದ್ದಾಗೆ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ತೀವ್ರ ಹೋರಾಟಕ್ಕೆ ಮುಂದಾಗಿರುವಂಥದ್ದು ಬಿಜೆಪಿ. ಸದನದಲ್ಲಿ ಹೋರಾಟದ ಬಳಿಕ ಈಗ ಜನನ ಮುಂದೆ ಹೋರಾಟವನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಇದು ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಬಿಜೆಪಿ ಧರಣಿಯನ್ನ ಮಾಡಲಿಕ್ಕೆ ಮುಂದಾಗಿದೆ. ಆಲ್ರೆಡಿ ನೋಡಿದ್ವಿ, 3-4 ದಿನ ಹತ್ತತ್ರ ಅಮಾನತು ಮಾಡಲಾಯಿತು. ಅಂದ್ರೆ ಇವ್ರು ಹೋಗ್ಬಿಟ್ಟು ಅಲ್ಲಿ ಶಿಸ್ತನ್ನ ತೋರಿಸಲಿಲ್ಲ. ಬಿಜೆಪಿಯ ಶಾಸಕರು ಅಶಿಸ್ತಿನ ವರ್ತನೆಯನ್ನ ಮಾಡಿದ್ರು. ಡೆಪ್ಯೂಟಿ ಸ್ಪೀಕರ್ ಕುಳಿತಿದ್ದಂತ ಸಂದರ್ಭದಲ್ಲಿ ಪೇಪರ್ನೆಲ್ಲ ಅವ್ರ ಮುಖಕ್ಕೆ ಎಸೆದ್ರು ಬಿಜೆಪಿಯ ಶಾಸಕರುಗಳೆಲ್ಲ. ಅಶಿಸ್ತು ತೋರಿದಂತ ಹಿನ್ನೆಲೆಯಲ್ಲಿ 10 ಶಾಸಕರನ್ನ ಅಮಾನತು ಮಾಡಲಾಯಿತು. ಇದೇ ವಿಚಾರವನ್ನ ಮುಂದಿಟ್ಕೊಂಡು ಮಾಡಿದ್ದು ಸರಿಯಲ್ಲ ಅಂತ ಅಧಿವೇಶನವನ್ನ ನೀರಲ್ಲಿ ಹೋಮ ಮಾಡಿದ್ರು ಬಿಜೆಪಿಯವರು. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ, ಶಾಸಕರ ಅಮಾನತು ಮಾಡಲಾಗಿದೆ ಅಂತ ಇದನ್ನ ಖಂಡಿಸಿ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಇದು ಬೆಂಗಳೂರಲ್ಲಿ ಪ್ರತಿಭಟನೆಯನ್ನ ಮಾಡಲಿದ್ದಾರೆ ಬಿಜೆಪಿಯ ನಾಯಕರು. ಫ್ರೀಡಂ ಪಾರ್ಕ್ನಲ್ಲಿ ಮಾಜಿ ಸಿಎಂ ಬೊಮ್ಮಾಯಿ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗುತ್ತೆ. ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ಆರ್ ಅಶೋಕ್, ಅಶ್ವಥ್ ನಾರಾಯಣ ಸೇರಿದಂತೆ ಬೆಂಗಳೂರಿನ ಶಾಸಕರುಗಳು. ಇನ್ನು ಉಳಿದಂತೆ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಬಿಜೆಪಿ ನಾಯಕರಿಂದ ಧರಣಿಯನ್ನ ಮಾಡಲಾಗ್ತಾ ಇದೆ. ಶಿಷ್ಟಾಚಾರದ ಸಮರ 2.0 ಇದು. ಬಿಕಾಸ್ ಸರ್ಕಾರ ಶಿಷ್ಟಾಚಾರವನ್ನ ಉಲ್ಲಂಘನೆ ಮಾಡಿಬಿಟ್ಟು IAS ಅಧಿಕಾರಿಗಳನ್ನ ಇಲ್ಲಿ ಮಹಾಗಠಬಂಧನ್ ಹೆಸರಲ್ಲಿ ಇಂಡಿಯಾ ಒಕ್ಕೂಟದ ನಾಯಕರೆಲ್ಲ ಬಂದಂತ ಟೈಮ್ನಲ್ಲಿ IAS ಆಫೀಸರ್ಸ್ನ ನಿಯೋಜನೆ ಮಾಡಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆಯನ್ನ ಮಾಡಿದ್ರು. ಅದಾದ್ಮೇಲೆ ಅಶಿಸ್ತನ್ನ ತೋರಿಸಿದ್ರು. ಸೊ ಹೀಗಾಗಿ 10 ಜನ ಬಿಜೆಪಿ ಶಾಸಕರನ್ನ ಅಮಾನತು ಮಾಡಲಾಗಿತ್ತು. ಸ್ಪೀಕರ್ ಅಮಾನತು ಮಾಡಿದ್ರು 10 ಜನ ಬಿಜೆಪಿ ಶಾಸಕರನ್ನ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಖಂಡನೆಯನ್ನ ವ್ಯಕ್ತಪಡಿಸ್ತಾ ಈಗ ಆಲ್ರೆಡಿ ಅಧಿವೇಶನವನ್ನು ಕೂಡ ಅಂದ್ರೆ ಸದನದ ಹೊರಗಡೆ ಪ್ರತಿಭಟನೆಯನ್ನ ಮಾಡಿದ್ರು. ಈಗ ರಾಜ್ಯದಾದ್ಯಂತನೂ ಕೂಡ ಪ್ರತಿಭಟನೆ ಮಾಡಲಿಕ್ಕೆ ಬಿಜೆಪಿಯವರು ಮುಂದಾಗಿದ್ದಾರೆ. ಅಧಿವೇಶನದ ಬಳಿಕವೂ ಕೂಡ ಹೋರಾಟವನ್ನ ಜೀವಂತವಾಗಿರುವಂತ ನಿಟ್ಟಿನಲ್ಲಿ ಇದು ಪ್ಲಾನ್ ಅಂತ ಹೇಳಲಾಗ್ತದೆ. ಈಗ ಲೋಕಸಭೆ ಎಲೆಕ್ಷನ್ ಬೇರೆ ಇರುವಂತ ಹಿನ್ನೆಲೆಯಲ್ಲಿ ಬಿಜೆಪಿಯಿಂದ ದೊಡ್ಡ ಸಮರವನ್ನ ಮಾಡಲಾಗ್ತದೆ. ಇದು ಎಷ್ಟು ಮಟ್ಟಿಗೆ ಜನಕ್ಕೆ ರೀಚ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಬಿಕಾಸ್ ಜನನೂ ಕೂಡ ನೋಡಿದ್ದಾರೆ. ಅಶಿಸ್ತನ್ನ ತೋರಿದಂತ ಹಿನ್ನೆಲೆಯಲ್ಲೇ ಶಿಸ್ತಿನ ಕ್ರಮ ಕೈಗೊಳ್ಳಲಾಗಿದೆ ಅನ್ನುವಂಥ ವಿಶ್ಲೇಷಣೆಗಳು ಕೂಡ ನಡೀತಾ ಇದೆ. ಆದ್ರೆ ಇದನ್ನ ಜನರ ಬಳಿ ಕೊಂಡೊಯ್ತೀವಿ ಅಂತ ಬಿಜೆಪಿಯವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗ ಸರ್ಕಾರದ ವಿರುದ್ಧ ಬೆಂಗಳೂರು ಜಿಲ್ಲಾ ಕೇಂದ್ರಗಳಲ್ಲಿಂದು ಹೋರಾಟವನ್ನ ಮಾಡಲಾಗ್ತಾ ಇದೆ. ಬೆಂಗಳೂರಲ್ಲಿ ಬೊಮ್ಮಾಯಿಯವರ ನೇತೃತ್ವದಲ್ಲಿ ಹೋರಾಟವನ್ನ ಮಾಡಲಿಕ್ಕೆ ಈಗ ಆಲ್ರೆಡಿ ನಿರ್ಧಾರ ಮಾಡಲಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಶಿಷ್ಟಾಚಾರ ಉಲ್ಲಂಘನೆ ಮಾಡಲಾಯಿತು ಅನ್ನುವಂಥ ನಿಟ್ಟಿನಲ್ಲಿ ಸದನದ ಒಳಗಡೆ ಪ್ರತಿಭಟನೆ ಆದ್ಮೇಲೆ 10 ಜನ ಶಾಸಕರನ್ನ ಅಮಾನತು ಮಾಡಲಾಯಿತು. ಈಗ ಜನರ ಬಳಿ ಇದನ್ನು ಕೊಂಡೊಯ್ತೀವಿ ಅನ್ಬಿಟ್ಟು ಯಾವ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ ಇವತ್ತು? ಇದಕ್ಕೂ ಕೂಡ ಏನಾದರೂ JDSನವರು ಕೈ ಜೋಡಿಸುವಂತ ಸಾಧ್ಯತೆ ಇದೆಯಾ ಅಥವಾ ಬರೀ ಬಿಜೆಪಿಯವರು ಮಾತ್ರ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಿದ್ದಾರೆ? ಕೇವಲ ಬಿಜೆಪಿಯವರಷ್ಟೇ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಪೃಥ್ವಿರಾಜ್. ಯಾಕಂತ ಹೇಳಿದ್ರೆ ನೋಡಿ, ಬಹಳ ಮುಖ್ಯವಾಗಿ ಮಹಾಗಠಬಂಧನ್ ಸಭೆಯಲ್ಲಿ
ಶಿಷ್ಟಾಚಾರವನ್ನ ಉಲ್ಲಂಘನೆ ಮಾಡಿ IAS ಅಧಿಕಾರಿಗಳನ್ನ ದುರ್ಬಳಕೆ ಮಾಡಿಕೊಂಡಂತ ರಾಜ್ಯ ಸರ್ಕಾರದ ವಿರುದ್ಧ ಸದನದ ಒಳಗೆ ಧರಣಿಯನ್ನ ಮಾಡಿ ಪಕ್ಷದ 10 ಮಂದಿ ಶಾಸಕರನ್ನ ವಜಾ ಮಾಡದಂತ ಹಿನ್ನೆಲೆಯಲ್ಲಿ ಅಮಾನತು ಮಾಡದಂತ ಹಿನ್ನೆಲೆಯಲ್ಲಿ ಇದೀಗ ಅದನ್ನೇ ಅಸ್ತ್ರವನ್ನಾಗಿ ಮಾಡ್ಕೊಂಡಿರ್ತಕ್ಕಂಥ ಬಿಜೆಪಿ ಇದೀಗ ಏನು ಸದನದ ಹೊರಗೆ ಎಲ್ಲಾ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಮತ್ತೆ ಏನು ರಾಜಧಾನಿಯಲ್ಲಿ ಒಂದು ಪ್ರತಿಭಟನೆ ಮಾಡೋದಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಅದರಂತೆ ಇವತ್ತು ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿ ನಾಯಕ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಉದ್ಯಾನವನ ಅಂದ್ರೆ ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರಿನಲ್ಲಿ ಪ್ರತಿಭಟನೆಯನ್ನು ನಡೆದರೆ ಇತ್ತ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲೂ ಕೂಡ ಆಯಾ ಜಿಲ್ಲಾ ನಾಯಕರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಯಾಕಂತ ಹೇಳಿದ್ರೆ ಇದನ್ನೇ ಅಸ್ತ್ರವನ್ನಾಗಿ ಮಾಡ್ಕೊಂಡಿರ್ತಕ್ಕಂಥ ಬಿಜೆಪಿ ನಾಯಕರು ಜನರ ಬಳಿ ಹೋಗಿ ನೋಡಿ, ನಾವ್ ಯಾವತ್ತೂ ಕೂಡ ಅಧಿಕಾರಿಗಳನ್ನ ದುರ್ಬಳಕೆ ಮಾಡ್ಕೊಂಡಿಲ್ಲ. ಯಾಕಂತ ಹೇಳಿದ್ರೆ ಶಿಷ್ಟಾಚಾರವನ್ನ ಉಲ್ಲಂಘನೆ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಎಲ್ಲ ಒಂದ್ ಕಡೆಯಾಗಿ ಏನು ಯಾವುದೇ ಸರ್ಕಾರದ ಭಾಗವಾಗದೇ ಇರ್ತಕ್ಕಂಥವ್ರ ಸರ್ಕಾರದಿಂದ ಚುನಾಯಿತರಾಗದೇ ಇರ್ತಕ್ಕಂಥವ್ರು ಅಂದ್ರೆ ಮಾಜಿ ಮುಖ್ಯಮಂತ್ರಿಗಳಿಗೆ ಮತ್ತೊಂದು ಕಡೆಗೆ ಬೇರೆ ಬೇರೆ ನಾಯಕರಿಗೆ ಪಕ್ಷದ ನಾಯಕರುಗಳಿಗೆ ಈ ಒಂದು IAS ಅಧಿಕಾರಿಗಳನ್ನ ನಿಯೋಜನೆ ಮಾಡೋದ್ರ ಮುಖಾಂತರ ಆತಿಥ್ಯ ಕೊಡೋದಕ್ಕೆ ಏನು ಮುಂದಾಗಿರ್ತಕ್ಕಂಥದ್ದು. ಈ ಮೂಲಕವಾಗಿ ಎಲ್ಲ ಒಂದ್ ಕಡೆಯಾಗಿ ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ನಿಲುವನ್ನ ತಾಳುತ್ತೆ. ಕಾಂಗ್ರೆಸ್ ಜನಪರವಾಗಿಲ್ಲ, ಕೇವಲ ಅಧಿಕಾರಕ್ಕೋಸ್ಕರ ಅಂತ ಹೌದು, ಓಕೆ, ಇವರು ಆಗ್ರಹಿಸ್ತಾ ಇದ್ದಾರೆ. ವಿರೋಧ ಪಕ್ಷದವರು ಇದೇ ವಿಚಾರವನ್ನ ಕಾಂಗ್ರೆಸ್ ವಿರುದ್ಧ ಇಕ್ಕಟ್ಟಿಗೆ ಸಿಲುಕಾಕಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಿಂಗೆ ಹೇಳ್ಕೊಂಡು 3 ದಿನ ಜನರ ಸಮಸ್ಯೆಯನ್ನ ಚರ್ಚೆ ಮಾಡ್ದಲೆ ಬಿಜೆಪಿಯವರು ಆ ಅಧಿವೇಶನನ್ನೇ ನೀರಲ್ಲಿ ಹೋಮ ಮಾಡ್ದಂತ ಮಾಡಿದ್ರಲ್ಲ, ಇದಕ್ಕೆ ಯಾರು ಉತ್ತರ ಕೊಡ್ತಾರಂತೆ ಅನ್ನುವಂತ ಚರ್ಚೆಗಳು ಈಗ ಸಾಮಾಜಿಕ ಜಾಲತಾಣದಲ್ಲಿ ಎದ್ದಿದೆ. ಇದಕ್ಕೆ ಏನ್ ಹೇಳ್ತಾರೋ ಏನಪ್ಪ? ಖಂಡಿತವಾಗಿ ಪೃಥ್ವಿರಾಜ್ ನೋಡಿ, ಈ ಒಂದು ವಿಚಾರವಾಗಿ ಇದೀಗ ಸಾಮಾಜಿಕ ಜಾಲತಾಣ ಸೇರಿದಂತೆ ಸಾರ್ವಜನಿಕವಾಗಿ ತುಂಬಾ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಒಬ್ಬ ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ಸದನದಲ್ಲಿ ಹಾಜರಾಗಬೇಕಾಗಿತ್ತು. ಯಾಕಂತ ಹೇಳಿದ್ರೆ ಶಿಷ್ಟಾಚಾರ ಉಲ್ಲಂಘನೆ ಅನ್ನುವಂಥದ್ದು ಈ ಹಿಂದೆಲ್ಲೂ ಕೂಡ ಏನು ನಡ್ಕೊಂಡ್ ಬಂದಿರ್ತಕ್ಕಂಥ ಅಂದ್ರೆ IAS ಅಧಿಕಾರಿಗಳನ್ನ ರಾಜ್ಯಕ್ಕೆ ಬರುವಂತ ಏನು ಗೆಸ್ಟ್ ಗಳಿದ್ದಾರಲ್ಲ ಅವ್ರಿಗೆ ಆತಿಥ್ಯ ಕೊಡೋದಕ್ಕೆ ಈ ಹಿಂದಿಂದಲೂ ಕೂಡ ನಡ್ಕೊಂಡ್ ಬಂದಿದೆ. ನೆನ್ನೆ ಸಿದ್ದರಾಮಯ್ಯವರು ವಿಧಾನ ಪರಿಷತ್ನಲ್ಲಿ ಹೇಳೇ ಬಿಟ್ರು ನೋಡಿ. ಈ ಹಿಂದೆ ಅನಂತ್ ಕುಮಾರ್ ಅವರು ನೇತೃತ್ವದಲ್ಲಿ ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಸಮಿತಿ ನಡೀತು ಅಂದ್ರೆ ರಾಷ್ಟ್ರೀಯ ಬಿಜೆಪಿ ಕಾರ್ಯಕಾರಿಣಿ ಸಮಿತಿ ಅವರೇ ಖುದ್ದಾಗಿ ಹೇಳಿದ್ರು, ಎಲ್ಲರನ್ನೂ ಕೂಡ ಸ್ಟೇಟ್ ಗೆಸ್ಟ್ ಅನ್ನಾಗಿ ಮಾಡಿ ನಮ್ಗೆ ಅಂದ್ರೆ ಈ ಒಂದು ಬರುವಂತ ಗಣ್ಯರಿಗೆ ಒಂದು ಆತಿಥ್ಯ ಕೊಡೋದಕ್ಕೆ ಆಫೀಸರ್ನ ನಿಯೋಜನೆ ಮಾಡಿ ಅಂತೇಳಿ ಅವಾಗ ನಾವು ಮಾಡ್ಕೊಟ್ಟಿದ್ವು. ಇದೇ ರೀತಿಯಾಗಿ ಈ ಹಿಂದೆಯೂ ಕೂಡ ಮಾಜಿ ಮುಖ್ಯಮಂತ್ರಿ ಹಾಗೂ JDS ನಾಯಕ HD ಕುಮಾರಸ್ವಾಮಿ ಅವರು ಕೂಡ ಏನು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಡ್ಯಾನಿಶ್ ಅಲ್ಲಿ ಅವ್ರ ಪಕ್ಷದ ನಾಯಕರಷ್ಟೇ, ಅವ್ರು ಯಾವ್ದು ಕೂಡ ಏನು ಚುನಾಯಿತರಾಗಿರ್ಲಿಲ್ಲ, ಸರ್ಕಾರದ ಭಾಗವಾಗಿರ್ಲಿಲ್ಲ, ಅವ್ರಿಗೂ ಕೂಡ ಒಬ್ಬ IAS ಅಧಿಕಾರಿಯನ್ನು ನಿಯೋಜನೆ ಮಾಡಿದ್ರು. ಸೊ ಹೀಗಾಗಿ ಎಲ್ಲ ಒಂದ್ ಕಡೆಯಾಗಿ ಈ ರೀತಿಯಾಗಿ ನಡ್ಕೊಂಡ್ ಬಂದಿರ್ತಕ್ಕಂಥದ್ದು. ಆದ್ರೆ ಇವ್ರಿಗೆ ಅಭಿವೃದ್ಧಿ ಬಗ್ಗೆ ಕಾಳಜಿ ಇಲ್ಲ. ಯಾಕಂತ ಹೇಳಿದ್ರೆ ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ನಿಂತು ಎಲ್ಲೊಂದ್ ಕಡೆಗೆ ಬಜೆಟ್ ಮೇಲೆ ಚರ್ಚೆ ಆಗ್ಬೇಕಾಯ್ತು. ಬಜೆಟ್ ನಲ್ಲಿನ ಲೋಪದೋಷಗಳನ್ನ ಎತ್ತಿಡಿದ್ರೆ ನನಗೂ ಕೂಡ ಅನುಕೂಲ ಆಗ್ತಾ ಇತ್ತು. ಇವರಿಗೆ ಒಂದ್ ರೀತಿ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ತುಂಬಾ ಖಂಡಾತುಂಡವಾಗಿ ಇವತ್ತು ತುಂಬಾ ಆಕ್ರೋಶ ಭರಿತವಾಗಿ ಸಿದ್ದರಾಮಯ್ಯನವರು ಪರಿಷತ್ನಲ್ಲಿ ಬಿಜೆಪಿ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇವ್ರ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಪ್ರತಿಭಟನೆ ಮತ್ತೊಂದು ಇವ್ರಿಗೂ ಕೂಡ ಅದೇ ಬೇಕಾಗಿತ್ತು. ನಾನು ನಿನ್ನೆ ಹೇಳ್ತಾ ಇದ್ದೆ, ಯೋಗಿ ಬಯಸಿದ್ದು ಆಲ್ವನ್ನ, ವೈದ್ಯ ಹೇಳಿದ್ದು ಆಲ್ವನ್ನ ಅನ್ನುವ ರೀತಿಯಲ್ಲೇ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಧಿವೇಶನದಲ್ಲಿ ಅಂತ. ನೋಡೋಣ ಏನೇನ್ ಮಾಡ್ತಾರೆ ಅಂತ. ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂದಿನ ಸುದ್ದಿಗೆ ಹೋಗೋಣ. ಈಗ ಗೃಹ ಜ್ಯೋತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರಂಭದಲ್ಲಿ ಅದಕ್ಕೆ ಸರ್ವರ್ ವಿಚಾರದಲ್ಲಿ ಯಾವ್ಯಾವ ರೀತಿಯಾಗಿ ಗೊಂದಲ ಮತ್ತೆ ಸಂಕಷ್ಟ